ಕುಂದಾನಗರಿಯಲ್ಲಿ ಜಾತಿ ಪಾಲಿಟಿಕ್ಸ್ ಶುರುವಾಗಿದೆ. ಆ ಸಮುದಾಯದ ಮತ ಸೆಳೆಯಲು ಕೈ ಕಮಲ ಕಸರತ್ತು ನಡೆಸಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕುಂದಾನಗರಿಯಲ್ಲಿ ಪಂಚಮಸಾಲಿ ಪಾಲಿಟಿಕ್ಸ್. ಮುರುಗೇಶ್ ನಿರಾಣಿ ಬಣಜಿಗ ಬಾಂಬ್. ಹೌದು, ಬೆಳಗಾವಿ ಲೋಕಸಭಾ ಅಭ್ಯರ್ಥಿ ಮೃಣಾಲ್ ಪರವಾಗಿ ತಾಯಿ ಭರ್ಜರಿ ಪ್ರಚಾರ ಆರಂಭಿಸಿದ್ದಾರೆ. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ ಎಂಬ ಶಾಕಿಂಗ್ ಹೇಳಿಕೆಯನ್ನ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ನಿರಾಣಿ ತಿಳಿಸಿದ್ರು. ಈಗ ಮೃಣಾಲ್ ಹೆಬ್ಬಾಳ್ಕರ್ ಏನಿದಲ್ಲ, ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಹೌದಲ್ಲ. ಮೃಣಾಲ್ಗೆ ಯಾವ್ದು ಕಮ್ಯುನಿಟಿ ಬರ್ತದೆ? ಮೃಣಾಲ್ ಅವ್ರದ್ದು ವೀರಶೈವ ಲಿಂಗಾಯತ್ ಬಣಜಿಗ ಸಮಾಜ. ಇದರ ಹಿಂದೆ ಹಲವು ರಾಜಕೀಯ ಲೆಕ್ಕಾಚಾರಗಳಿದ್ದು ಈ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಲಿಂಗಾಯತ ಪಂಚಮಸಾಲಿ ಮತದಾರರಿದ್ದಾರೆ. ಹೀಗಾಗಿ ಪಂಚಮಸಾಲಿ ಮತ ಸೆಳೆಯಲು ಬಿಜೆಪಿ ಕಾಂಗ್ರೆಸ್ ಪೈಪೋಟಿ ನಡೆಸುತ್ತಿದೆ. ಜಗದೀಶ್ ಶೆಟ್ಟರ್ ಬಣಜಿಗ ಸಮಾಜಕ್ಕೆ ಸೇರಿದ್ದು, ಮೃಣಾಲ್ ಪಂಚಮಸಾಲಿ ಸಮಾಜಕ್ಕೆ ಸೇರಿದವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೊಂಡಿದ್ದಾರೆ. ಹೀಗಾಗಿ ಬೆಳಗಾವಿಯಲ್ಲಿ ಬಣಜಿಗ ವರ್ಸಸ್ ಪಂಚಮಸಾಲಿ ಫೈಟ್ ಎದುರಾಗಲಿದೆ. ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನ ರಕ್ತ ಹರಿತಾ ಇದೆ. ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸಿದರೆ ಪಂಚಮಸಾಲಿ ರಕ್ತ. ಪಂಚಮಸಾಲಿ ಮತಗಳನ್ನ ಸೆಳೆಯಲು ಎರಡು ಪಕ್ಷಗಳು ಇನ್ನಿಲ್ಲದ ಕಸರತ್ತು ನಡೆಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆ ಜಿಲ್ಲೆಯ ಗೊಂಬೆಗಳು ನುಡಿದ್ರೆ ಭವಿಷ್ಯ, ಆ ಕೆಲಸ ಆಗೋದು ಪಕ್ಕ. ಚುನಾವಣಾ ಕಣದ ಬಗ್ಗೆ ಆ ಗೊಂಬೆಗಳು ನುಡಿದ ಭವಿಷ್ಯವಾದ್ರೂ ಏನು? ಈ ಕುರಿತು ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಧಾರವಾಡದ ಹನುಮನಕೊಪ್ಪದಲ್ಲಿ ಗೊಂಬೆ ಭವಿಷ್ಯ ನಡೆಯುತ್ತೆ. ಇಲ್ಲಿ ಪ್ರತಿಷ್ಠಾಪನೆಯಾಗುವ ಗೊಂಬೆಗಳು ರಾಜಕೀಯ ನಾಯಕರನ್ನ ಪ್ರತಿನಿಧಿಸುತ್ತವೆ. ಗೊಂಬೆಗಳಿಗೆ ಧಕ್ಕೆಯಾದರೆ ರಾಜಕೀಯದಲ್ಲಿ ಅವರಿಗೆ ಹಿನ್ನಡೆ ಅಂತ ಅರ್ಥ. ಏನೂ ಆಗದೇ ಇದ್ರೆ ಇನ್ನೊಂದು ವರ್ಷ ಯಾವುದೇ ತೊಂದರೆ ಇಲ್ಲ ಅಂತ. ಇದು ಧಾರವಾಡ ಮಂದಿಯ ವಿಶೇಷ ನಂಬಿಕೆ. ಪ್ರತಿ ವರ್ಷದಲ್ಲಿ ಈ ವರ್ಷವೂ ಗೊಂಬೆಗಳು ಭವಿಷ್ಯ ನುಡಿದಿವೆ. ಈ ಬಾರಿ ದೆಹಲಿ ಹಾಗೂ ಕರ್ನಾಟಕದ ದಿಕ್ಕು ಪ್ರತಿನಿಧಿಸುವ ಗೊಂಬೆಗಳಿಗೆ ಏನೂ ಆಗಿಲ್ಲ. ಹೀಗಾಗಿ ರಾಜ್ಯ ಮತ್ತು ಕೇಂದ್ರದ ಆಡಳಿತ ಯಥಾಸ್ಥಿತಿ ಮುಂದುವರಿಯಲಿದೆ ಅಂತ ತಿಳಿಯಲಾಗಿದೆ. 4 ದಿಕ್ಕಿಗೆ ಒಂದೊಂದು ಗೊಂಬೆಗಳನ್ನು ಮಾಡಿಟ್ಟಿರ್ತೀವಿ. ಆ ಗೊಂಬೆಗಳಲ್ಲಿ ಯಾವುದಾದರೂ ಒಂದು ಗೊಂಬೆಗೆ ಬಿರುಕು ಬಿಟ್ಟು ಅಥವಾ ಕೈ ಕಾಲು ಕಟ್ಟಾಗಿ ಇಂಥವು ಏನಾದರೂ ಸಮಸ್ಯೆಗಳಾಗಿದ್ದರೆ ನಾವು ಆ ದಿಕ್ಕಿನಲ್ಲಿರುವಂಥ ಗೊಂಬೆ ದಿಕ್ಕಿನಲ್ಲಿರುವಂಥ ರಾಜಕಾರಣಿಗಳಿಗೆ ಪೆಟ್ಟಾಗ್ತದೆ ಅಥವಾ ರಾಜಕೀಯ ಬದಲಾವಣೆ ಆಗ್ತದೆ ಅನ್ನುವ ಒಂದು ವಿಚಾರ ನಮಗೆ ಮೊದಲಿನ ಹಿರಿಯರು ಹೇಳಿಕೊಟ್ಟಾರ. ರಾಜಕೀಯ ಭವಿಷ್ಯವಾಗಿ ಯಥಾ ಪ್ರಕಾರ ಇದೆ. ಅಂದರೆ ಯಾವುದೇ ರಾಜಕೀಯ ಬದಲಾವಣೆಗಳು ಆಗುವ ಸ್ಥಿತಿ ಇಲ್ಲ. ಮತ್ತು ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ. ಆಮೇಲೆ ಕಾಲಗಳ ರೇಟುಗಳು ಚೆನ್ನಾಗಿದೆ. ಈ ವರ್ಷದ ಗೊಂಬೆ ಭವಿಷ್ಯದಲ್ಲಿ ಕೇಂದ್ರದಲ್ಲಿ ಮೋದಿ ಮತ್ತೆ ಆಡಳಿತಕ್ಕೆ ಬಂದರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗದೆ ಸಿದ್ದರಾಮಯ್ಯ ಇನ್ನೊಂದು ವರ್ಷ ಮುಂದುವರಿಯುತ್ತಾರೆ ಎನ್ನಲಾಗಿದೆ. ಈ ಭವಿಷ್ಯ ನಿಜವಾಗುತ್ತಾ ಕಾದು ನೋಡಬೇಕಿದೆ.